ಘಟನೆಗಳಾಗಿದೆ. ಅದನ್ನು ಮರೆತು ಮತ್ತೆ ನಾವು ಒಗ್ಗೂಡಿ ಕೆಲಸ ಮಾಡಬೇಕನ್ನುವಂತ ನಿರ್ಣಯ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಎಲ್ಲ ಶಾಸಕರು ನನ್ನನ್ನು ಒಳಗೊಂಡಂತೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಅಂತ ಒಂದು ನಿರ್ಧಾರ ತೆಗೆದುಕೊಂಡ್ರು. ಜಗದೀಶ್ ಶೆಟ್ಟರ್ ಮತ್ತು ಮುನೇನಕೊಪ್ಪನವರಿಗೆ ಅಂದ್ರೆ ಕಾರ್ಯಕರ್ತರು ಬಂದು ಭೇಟಿ ಆದ್ರೆ ಜೋಶಿ ಅವರು ವಾರ್ನಿಂಗ್ ಕೊಡ್ತಾರ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ನಾನು ನಿಮಗೂ ಗೊತ್ತಿದೆ ನಮ್ಗೆ ಎಷ್ಟು ಜನ ಬೆಳಗಿಂದ ಸಾಯಂಕಾಲ ಭೇಟಿ ಆಗ್ತಾರೆ ಅಂತೇಳಿ. ಯಾರಿಗಾರ ಹೋಗಿ ಭೇಟಿ ಆಗಕ್ಕೆ ಯಾರ್ದು ಪರ್ಮಿಷನ್ ಅವಶ್ಯಕತೆ ಇಲ್ಲ. ಈಗ ಹುಬ್ಬಳ್ಳಿ ಧಾರವಾಡ ಎಲ್ಲಿ ಹೋದ್ರೂ ಜನ ಭೇಟಿ ಆಗ್ತಾರೆ. ಅದಕ್ಕೆ ಯಾರಾಗ ಕೇಳಿ ಭೇಟಿ ಆಗ್ಬೇಕ, ಅದಕ್ಕೇನು ಅವಶ್ಯಕತೆ ಇಲ್ಲ. ನಮ್ಮ ಮನೆಗೆ ಬರೋದಿರ್ಲಿ, ಶೆಟ್ಟರ್ ಮನೆಗೆ ಬರೋದಿರ್ಲಿ, ಅಥವಾ ಸಾಮಾನ್ಯ ವ್ಯಕ್ತಿಗಳು ಯಾವುದೇ ಒಬ್ಬ ನಾಯಕರ ಮನೆಗಿರ್ಬೋದು ಅಥವಾ ಯಾವುದೇ ಒಂದು ಸಹಜ ಭೇಟಿ ಮಾಡ್ತಕ್ಕಂಥದ್ರಲ್ಲಿ ಆ ರೀತಿ ಯಾವುದೂ ನನಗೆ ಕಂಡು ಬಂದಿಲ್ಲ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಆ ಹೇಳಿಕೆ ಕೊಡ್ತಕ್ಕಂಥ ಸ್ವಭಾವದವರು ಅಲ್ಲ. ಅವರು ಯಾರಿಗಾರ ವಾರ್ನಿಂಗ್ ಕೊಡೋದಾಗ್ಲಿ, ಹೆದರಿಸೋದಾಗ್ಲಿ ಅಂತದೇನ್ ಮಾಡಿಲ್ಲ ಅಂತ ನಾನು. ಅವರು ನೇರವಾಗಿ ಅವರು ಹೇಳಿಲ್ಲ ಸರ್, ತಿಪ್ಪಣ್ಣ ಮಜ್ಗಿ ಅವ್ರ ಕಡೆಯಿಂದ ಹೇಳಿಸ್ತಾ ಇದಾರೆ ಅನ್ನೋದು ಆರೋಪ. ತಿಪ್ಪಣ್ಣ ಮಜ್ಗಿ ಅವ್ರನ್ನ ನಾನು ಬಾಲ್ಯದಿಂದ ನೋಡಿದ್ದೀನಿ, ಪ್ರಹ್ಲಾದ್ ಜೋಶಿ ಅವ್ರು ನೋಡಿದ್ದೀನಿ. ಅವರೆಲ್ಲ ಹೆದರಿಸುವಂತ ಸ್ವಭಾವದವರಲ್ಲ. ಪ್ರಹ್ಲಾದ್ ಜೋಶಿ ಅವರಾಗ್ಲಿ ಅಥವಾ ಯಾವುದೇ ಒಂದು ಹೊರಗೆ ಚರ್ಚೆಗಳಾಗ್ತಾ ಇದ್ದವು. ನನಗೆ ವೈಯಕ್ತಿಕವಾಗಿ ಅವ್ರ ಸ್ವಭಾವ ಗೊತ್ತಿದೆ. ಪ್ರಹ್ಲಾದ್ ಜೋಶಿ, ತಿಪ್ಪಣ್ಣ ಮಜ್ಗಿ ಅವರು ಯಾರು ವಾರ್ನಿಂಗ್ ಕೊಡ್ತಕ್ಕಂಥವ್ರಲ್ಲ, ಸರ್ಕಾರದಿಂದ ಕೆಲಸ ಮಾಡ್ತಕ್ಕಂಥವ್ರು. ಸರ್, ಈಗ ಸೆಕ್ಟರ್ಗೆ ಟಿಕೆಟ್ ಕೊಟ್ಟು ಅದನ್ನು ತಾವು ನಿಭಾಯಿಸಬೇಕಲ್ಲ. ಉತ್ತರ ಕರ್ನಾಟಕದಲ್ಲಿ ಏನೇ ಮೊದಲು ತಾವು ನಿಭಾಯಿಸಬೇಕು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತೀನಿ. ಇಲ್ಲ, ನಾನು ಪಕ್ಷದ ಕೆಲಸ ಮಾಡ್ತೇನೆ, ಯಾವುದೋ ವ್ಯಕ್ತಿಗತವಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯನ್ನ ಯಾವುದೇ ಜವಾಬ್ದಾರಿ ಕೊಟ್ಟಾಗ ನಾನು ನಿಭಾಯಿಸಿದ್ದೇನೆ. ಹಿಂದೆ ರಾಯಚೂರು, ಬೀದರ್ ಉಸ್ತುವಾರಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ನಾನು ಯಾವುದೇ ಕೆಲಸ ಕೊಟ್ಟರು, ಯಾವುದೇ ಭಾಗದ ಜವಾಬ್ದಾರಿ ಕೊಟ್ಟರು ಖಂಡಿತವಾಗಿ ಮಾಡ್ತೇನೆ. ಸ್ಪೆಷಲ್ ಆಗಿ ಸೆಕ್ಟರ್ ಕೆಲಸ ಮಾಡೋ ಟಾಸ್ಕ್ ಕೊಟ್ಟರೆ ಶೆಟ್ಟರ್ ಅಂತ ಬರಲ್ಲ, ಅದು ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷದ ಹಿರಿಯರು ಏನೋ ತೀರ್ಮಾನ ತೆಗೆದುಕೊಂಡು ನಂಗೆ ಜವಾಬ್ದಾರಿ ಕೊಟ್ಟು ಅದು ನಿಭಾಯಿಸ್ತೇನೆ. ಓಕೆ ಸರ್.